ಇತ್ತೀಚೆಗೆ ಆಧುನಿಕ ಯುಗದಲ್ಲಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವುದು ತುಂಬ ಕಷ್ಟವಾಗುತ್ತಿದೆ. ಹೀಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣ ಹೊಂದಲು ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿ ಕಡೆ ಮುಖ ಮಾಡುತ್ತಾರೆ. ಅಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ಪಡೆದು ಸಾಕಷ್ಟು ಜನರು ಸರ್ಕಾರಿ ಉನ್ನತ ಹುದ್ದೆಗಳನ್ನು ಪಡೆದಿದ್ದಾರೆ. ಹೀಗೆ ಬೆಂಗಳೂರು, ಧಾರವಾಡ, ಹುಬ್ಬಳ್ಳಿಯಲ್ಲಿ ಸಿಗುವ ಸ್ಪರ್ಧಾತ್ಮಕ ಕೋಚಿಂಗ್ದಂತಹ ವಾತಾವರಣ ಈಗ ಮುದ್ದೇಬಿಹಾಳದಲ್ಲಿ ಸಿಗುತ್ತಿದೆ. ಹೌದು, ಮುದ್ದೇಬಿಹಾಳ ತಾಲೂಕಿನ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲಿ ಒಂದಾದ ಅಭ್ಯುದಯ ಕಾಲೇಜಿನಲ್ಲಿ ನುರಿತ ಶಿಕ್ಷಕರಿಂದ 2 ದಿನಗಳ ಕಾಲ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ. ಸಾಕಷ್ಟು ಅನುಭವವುಳ್ಳ ಶಿಕ್ಷಕರು ಈ ಕಾರ್ಯಾಗಾರದಲ್ಲಿ ಭಾಗಿಯಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಕೋಚಿಂಗ್ ನೀಡಲಿದ್ದಾರೆ. ಅಭ್ಯುದಯ ಕಾಲೇಜಿನಲ್ಲಿ ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಈ ಸ್ಪರ್ಧಾತ್ಮಕ ಪರೀಕ್ಷಾ ತರಬೇತಿ ನೀಡಲಾಗುತ್ತಿದೆ. ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತರಬೇತಿ ಪಡೆಯುವ ಆಸಕ್ತವುಳ್ಳವರು ಈ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ಶಿಕ್ಷಣ ಸಂಸ್ಥೆ ಕಾರ್ಯದರ್ಶಿ ಮಲ್ಲಿಕಾರ್ಜುನ್ ಎನ್ ಮದ್ರಿ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕ್ಲಾಸ್ ನಲ್ಲಿ ಅವ್ರು ಯಾವ ಇಂಟ್ರೆಸ್ಟ್ ಕೊಡ್ತಾರೆ ಆ ಕ್ಲಾಸ್ ಅನ್ನು ಉಚಿತವಾಗಿ 3 ವರ್ಷ ಡಿಗ್ರಿ ಜೊತೆಗೆ ಕೊಡಬೇಕಂತಿದೆ. ಮತ್ತು ಇನ್ನು ಹೆಚ್ಚಿನ ಬೇರೆ ಡಿಗ್ರಿ ಮುಗಿಸ್ತಿರೋ ಮನೆಯಲ್ಲಿ ಇರ್ತಾರೆ. ಇವತ್ತು ರೈತಾಪಿ ಕೆಲಸಗಳನ್ನು ಮಾಡ್ತಾ ಇರ್ತಾರ, ಕೂಲಿ ಕೆಲಸಗಳನ್ನು ಮಾಡ್ತಾ ಇರ್ತಾರ, ಅವ್ರಿಗೆ ಕೋಚಿಂಗ್ ತಗೋತಾ ಇರ್ತದಲ್ಲ, ಅವ್ರು ಭಾರಿ ಇಂಟೆಲಿಜೆಂಟ್ ಇರ್ತಾರೆ. ನೌಕರಿ ತಗೊಳ್ಳೋ ಸ್ವಲ್ಪ ಮಾರ್ಕ್ಸ್ನಾಗನೇ 4-5 ವರ್ಷನಾಗ ನೌಕರಿ ಬರೋದಾಗ್ಲಿ, ಇವತ್ತು ಏನೇನೋ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಸೋಲ್ತಾ ಇರ್ತಾರೆ. ಅಂಥವ್ರಿಗೂ ಒಂದು ಅನುಕೂಲ ಆಗ್ಲಿಕ್ಕೆ ಆ ಕ್ಲಾಸನ್ನು ಒಂದು ತಯಾರು ಮಾಡಿ ಅವ್ರಿಗೂ ಕ್ಲಾಸ್ ಕೊಡಬೇಕು ಅನ್ನುವಂಥ ಒಂದು ಹಿತದೃಷ್ಟಿಯಿಂದ ನಮ್ಮ ವಾಲಿಕರ್ ಸರ್ ನೇತೃತ್ವದಲ್ಲಿ ಅವರು ಒಂದು ಗೈಡೆನ್ಸ್ ತಗೊಂಡು ಈ ಟೈಪ್ ಮಾಡಿದ್ರೆ ಒಂದು ಜನರಿಗೆ ಅನುಕೂಲ ಆಗ್ತದೆ. ಇನ್ನು ಬಡ ವಿದ್ಯಾರ್ಥಿಗಳು, ಕೂಲಿ ಕಾರ್ಮಿಕರ ಮಕ್ಕಳು, ಇತರ ಆರ್ಥಿಕವಾಗಿ ಹಿಂದುಳಿದ ಮಕ್ಕಳು ಸಹ ಈ ಸಂಯೋಜಿತ ಪದವಿಗಳ ಕುರಿತು 2 ದಿನಗಳ ಕಾಲ ನಡೆಯುವ ಕಾರ್ಯಾಗಾರದ ಸದುಪಯೋಗವನ್ನು ಪಡೆದುಕೊಳ್ಳಲಿ ಎಂದಿದ್ದಾರೆ. ಇದೇ ತಿಂಗಳು 19 ಮತ್ತು 20ರಂದು ಮುದ್ದೇಬಿಹಾಳದ ಅಭ್ಯುದಯ ಕಾಲೇಜಿನಲ್ಲಿ ಈ ಕಾರ್ಯಾಗಾರ ನಡೆಯಲಿದೆ. ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದ ವಿಶ್ರಾಂತಿ ಕುಲಪತಿಗಳಾದ ಡಾಕ್ಟರ್ H.B. ವಾಲಿಕಾರ್ ಅವರ ಮಾರ್ಗದರ್ಶನದಲ್ಲಿ ಈ ಕಾರ್ಯಾಗಾರವನ್ನು ನಡೆಸಲಾಗುತ್ತಿದೆ. ಇನ್ನು ಕಾರ್ಯಾಗಾರ ಮುಗಿದ ನಂತರ ಕಾಲೇಜಿನಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಆನ್ಲೈನ್ ಮೂಲಕ ಸ್ಮಾರ್ಟ್ ಕ್ಲಾಸ್ಗಳನ್ನು ನಡೆಸಲಾಗುವುದು. ಅಹಿಲ್ಯಾಬಾಯಿ ಹೋಳ್ಕರ್ ಶಿಕ್ಷಣ ಸಂಸ್ಥೆಯ ಒಂದು ಅಡಿಯಲ್ಲಿ ಬರುವಂಥ ಅಭ್ಯುದಯ ಪದವಿ ಪೂರ್ವ ಮಹಾವಿದ್ಯಾಲಯದ ಒಂದು ಕಾಲೇಜಿನಲ್ಲಿ ಏನು ಅನುಕೂಲ ಆಗಿದೆಪ್ಪ ಅಂದ್ರೆ ಕಾರ್ಯಾಗಾರ ಅನ್ನುವಂಥದ್ದೊಂದು ಕಾರ್ಯಕ್ರಮವನ್ನು ಅನುಕೂಲ. ಕಾರ್ಯಾಗಾರಪ್ಪ ಅಂತಂದ್ರೆ ಈಗಿನ ಒಂದು ಸ್ಪರ್ಧಾತ್ಮಕ ಯುಗದಲ್ಲಿ ನಾವು ಏನೇನು ಮಕ್ಕಳಿಗೆ ಕಲಿಸ್ಬೇಕನ್ನುವಂಥ ಒಂದು ಕಾರ್ಯಾಗಾರ 2 ದಿವಸ ನಡೀತದೆ. ಅದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಬಂದು ಭಾಗವಹಿಸಿದಾಗ ಅಲ್ಲಿ ಎಂತೆಂಥವ್ರು ಬರ್ತಾರಪ್ಪ ಅಂದ್ರೆ ಒಂದು ಒಳ್ಳೆ IAS, KS ಮತ್ತು ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತಾ ಇದ್ದಾರಲ್ಲ ಅಂಥವ್ರನ್ನ ನಾವು ನುರಿತ ತಜ್ಞರನ್ನು ಇಲ್ಲಿ ಕರೆಸ್ತಾ ಇದ್ದೀವಿ. ಅಂದರೆ ಅವರು ಬಂದು ಇಲ್ಲೇ ಎಲ್ಲ ಯಾವ ಟೈಪ್ ನಾವು ವಿದ್ಯಾಭ್ಯಾಸವನ್ನು ಪಡಿಬೇಕು, ಕಾಂಪಿಟೇಟಿವ್ ಯಾವ ಟೈಪ್ ಕಟ್ಟಬೇಕು, ಯಾವ ಟೈಪ್ ನಾವು ಎಕ್ಸಾಮನ್ನು ಎದುರಿಸ್ಬೇಕು ಅನ್ನುವಂಥದ್ದನ್ನು 2 ದಿವಸ ಎಲ್ಲ ಮಕ್ಕಳಿಗೆ ಒಂದು ಕಾರ್ಯಾಗಾರ ಅಂತ ಉಚಿತವಾಗಿ ಇಲ್ಲಿ ಒಂದು ಅವರಿಗೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಪ್ರತಿಯೊಬ್ಬರು ಎಲ್ಲ ಇದು ತಮ್ಮ ಕಾರ್ಡ್ ಕೊಟ್ಟ ಹಾಗೆ ನಮ್ಮ H.B. ವಾಲಿಕಾರ್ ಸರ್ ನೇತೃತ್ವದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು 19-20 ತಾರೀಕಿಗೆ ಇವರು ಡಾಕ್ಟರ್ K. ಅಶೋಕ್ ಸರ್ ಅಂತಂದ್ರೆ ಒಳ್ಳೆಯ ಒಂದು ಕೋಚಿಂಗ್ ಸೆಂಟರ್ ಮತ್ತು ಅವ್ರಲ್ಲಿ ಏನಾಗ್ತದೆ PSI ಆಗಲಿ ಇವತ್ತು IAS, KS ಯಾರು ಕೋಚಿಂಗ್ ತೊಗೊಂಡ್ರು 100% ಅಲ್ಲೇ ನೌಕರಿ ಆಗುವಂಥ ಒಂದು ಕೋಚಿಂಗ್ ಕೊಡ್ತಾ ಇದ್ದಾರೆ. ಮತ್ತು ಪ್ರಿಯಾಂಕಾ ಅಂತೇಳಿ ಮೇಡಮ್ ಅವರು ಬರ್ತಾ ಇದ್ದಾರೆ, ಇನ್ನೊಬ್ಬರು ಶೇಖಪ್ಪ ಮೇಟಿ ಅಂತೇಳಿ, ಸಿದ್ದಣ್ಣ ದಳವಾಯಿ ಅಂತೇಳಿ, ಇಷ್ಟೆಲ್ಲ ಇವರು 19ನೇ ತಾರೀಕು ಮತ್ತು 20ನೇ ತಾರೀಕಿಗೆ ಬರುವಂಥವ್ರು ಇದ್ದಾರೆ. ಇವನ್ನೆಲ್ಲ ಯಾಕೆ ಕರೆಸ್ತಾ ಇದ್ದೀವಪ್ಪ ಅಂದ್ರೆ ನಾವು ಇಲ್ಲಿಂದ ಈ ಒಂದು 2 ಜಿಲ್ಲಾದವರು ಈಗ ಧಾರವಾಡ ಮತ್ತು ಬೆಂಗಳೂರಿಗೆ ಹೋಗಿ ನಾವು ಕೋಚಿಂಗ್ ತಗೋಬೇಕಾಗ್ತದೆ. ಕೋಚಿಂಗ್ ಸೆಂಟರ್ಗಳು ಎಲ್ಲಿದ್ದಾವೆ ಅಂತ ಹುಡುಕಾಡಿ ಅವರು ಕೋಚಿಂಗ್ ತಗೋಬೇಕು ಕಷ್ಟ ಆಗ್ತದೆ. ಇರಲಿಕ್ಕೆ ರೂಮ್ ವ್ಯವಸ್ಥೆ ಆಗಲಿ, PG ಮಾಡ್ಕೊಳಕ್ಕಾಗಲಿ ತೊಂದರೆ ಆಗ್ತದೆ ಅಂತೇಳಿ ನಾವು ನಮ್ಮ ಸಂಸ್ಥೆಯಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದ್ರೆ ಈ ಏನು ಡಿಗ್ರಿ ಏನು ಅಡ್ಮಿಷನ್ ತೊಗೊತಾ ಇದ್ದೀವಿ, BSc ಆಗಲಿ, BCom ಆಗಲಿ, BA ಆಗಲಿ ತೊಗೊಂಡ್ರೆ ಅದರಲ್ಲೇ ಉಚಿತವಾಗಿ 3 ವರ್ಷ ಅವ್ರು ಏನು ಇಲ್ಲಿ ಕಲಿತಿರ್ತಾರಲ್ಲ ಅದರಲ್ಲಿ ಪ್ರತಿ ದಿವಸ 1 ತಾಸು 2 ತಾಸು ಅಂದ್ರೆ ಒಂದು ಸ್ಮಾರ್ಟ್ ಕ್ಲಾಸ್ ಅಂದ್ರೆ
ಅಲ್ಲಿಂದನೇ ಹೇಳ್ತಿರೋದು. ಏನೀಗ ಟೀಚರ್ಸ್ ಈಗ ಇವ್ರು ಬರ್ತಾ ಇದ್ದಾರೆ ಬರ್ತಾರೋ ಅಲ್ಲೇ ಕುಂತ ಇಲ್ಲಿ ಕ್ಲಾಸ್ ಇದ್ರೆ ಇವ್ರು ಮಾತಾಡೋದು ಅವ್ರಿಗೆ ಕೇಳ್ತಾರೆ, ಅವ್ರಿಗೆ ಮಾತಾಡೋದು ಇವ್ರಿಗೆ ಕೇಳೋ ಅಂದ್ರೆ ಒಂದು 2 ಕ್ಲಾಸ್ ರೂಮ್ ರೆಡಿ ಮಾಡ್ತಿರೋದು. ಅವರೇ ಬಂದಂಗೆ ಇಲ್ಲಿ ಹೇಳ್ತಾರೆ ಅನ್ನೋಂಥದ್ದು ಪ್ಲಾನ್ ಮಂದಿಗೂ ಏನು ಹಾಕ್ತಾರೆ ವಿಚಾರ ಮಾಡ್ತಾರೆ. ಅಷ್ಟೆಲ್ಲ ಅವ್ರು ಬಂದು ಇಲ್ಲೇ ಕೇಳ್ತಾರೆ ಧಾರವಾಡ ಬಿಟ್ಕಾಶಿ ಅಂತ ಕೆಲವೊಬ್ರು ಮಾತಾಡುವಂಥ ಪ್ರಶ್ನೆಗಳು ಬರ್ತದೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಯಾರ್ಯಾರಂಥ ನುರಿತ ತಜ್ಞರು ಮತ್ತು ಒಳ್ಳೆ ಒಂದು ಕೋಚಿಂಗ್ ಕೊಡುವಂಥವ್ರು ಇರ್ತಾರೆ, ಅವರು ಆನ್ಲೈನ್ ಕ್ಲಾಸ್ ಅಂದರೆ ಆನ್ಲೈನ್ ಬರೀ ಈಗ ಯೂಟ್ಯೂಬ್ ಅಲ್ಲ, ನೇರವಾಗಿ ಕ್ಲಾಸ್ನಾಗ ಕೂತು ಪಾಠ ಮಾಡಿದಂಗೆ ಆ ಟೈಪ್ ಕ್ಲಾಸ್ ರೂಮ್ಗಳಲ್ಲಿ ಬರ್ತಾ ಇದ್ದಾವೆ. ಹೊಸ ಮಾಡಲುವಾಗಿ ಇಲ್ಲಿ ಕ್ಲಾಸ್ ರೂಮ್ನಾಗ ಕೂತ್ರೆ ಅವ್ರಿಗೆ ಇವ್ರು ಹುಡುಗರು ಕೇಳ್ತಿರೋದು ಕಾಣ್ತಿರ್ತಾರೆ, ಅವ್ರಿಗೆ ಗೊತ್ತಿಲ್ಲ ಇವ್ರು ಏನು ಕ್ವಶನ್ ಕೇಳ್ತಾರೆ ಆಗ ಆನ್ಸರ್ ಮಾಡ್ತಾರೆ ನೇರವಾಗಿ. ಏನು ಟಿ ವಿ ಒಳಗೆ ನೇರ ಪ್ರಸಾರ ಅಂತ ಮಾತಾಡೋದು ಇರ್ತದಲ್ಲ, ಆ ಸಿಸ್ಟಮ್ ಅನ್ನು ನಾವು ಈ ಕಾಲೇಜಿನಲ್ಲಿ ಅಳವಡಿಸಿ ಈ ವರ್ಕ್ಶಾಪ್ ನಲ್ಲಿ ಸಮಗ್ರ ಪಠ್ಯಕ್ರಮ, ಅಧ್ಯಯನ ಸಾಮಗ್ರಿ ಮತ್ತು ಅಣುಕು ಪರೀಕ್ಷೆಗಳು, ವೃತ್ತಿ ಮಾರ್ಗದರ್ಶನ ಮತ್ತು ಕೌಶಲ ಅಭಿವೃದ್ಧಿ ಹೀಗೆ 10 ಹಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತಹ ಸ್ಕಿಲ್ಸ್ ಗಳನ್ನು ಹೇಳಲಾಗುವುದು. KS, IS, FDA, SDA, ಪೊಲೀಸ್, PSI, ಬ್ಯಾಂಕಿಂಗ್ ಹೀಗೆ ಇತರ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲು ವಿಶೇಷ ಸಿದ್ಧತೆಯನ್ನು ಈ ಕಾರ್ಯಾಗಾರದಿಂದ ವಿದ್ಯಾರ್ಥಿಗಳು ಮಾಡಿಕೊಳ್ಳಬಹುದಾಗಿದೆ ಎಂದು ಪದವಿ ಪ್ರಾಂಶುಪಾಲರಾದ RS ಜಡ್ಗಿ ಅವರು ತಿಳಿಸಿದರು. ನಮ್ಮಲ್ಲಿ ಯಾರು ಪದವಿ ಪಡೆದಿರ್ತಾರೆ ಅವರು ಉಚಿತವಾಗಿ ಎಲ್ಲ IAS, KS ಅವ್ರಿಗೆ ಏನು ಅವರು ಆಸೆ ಆಕಾಂಕ್ಷೆ ಅನುಸಾರವಾಗಿ ಏನು ಹುದ್ದೆ ಪಡಿಬೇಕಂತ ಗುರಿ ಇಟ್ಕೊಂಡಿರ್ತಾರೆ ವಿದ್ಯಾರ್ಥಿಗಳು ಪದವಿ ಸಿಗ್ತದೆ. ಆ ಪದವಿ ಮತ್ತು ಇಲ್ಲಿ ನಮ್ಮ ಈ ಒಂದು ಕಾರ್ಯಾಗಾರದಲ್ಲಿ ಜೊತೆಗೆ ನಂತರ ನಮ್ಮಲ್ಲಿ ತರಬೇತಿ ಕೇಂದ್ರ ಸ್ಥಾಪನೆ ಆಗಿದೆ. ಇವೆಲ್ಲ ಪದವಿ ಅಷ್ಟೇ ಅಲ್ಲ, ನಮ್ಮ ಟಾರ್ಗೆಟ್ ಇವನ್ನು ಪ್ರೌಢಶಾಲೆಗೆ ಓದುತ್ತಿರುವಂಥ ಪದವಿ ಪೂರ್ವ ವಿದ್ಯಾರ್ಥಿಗಳು, ಪದವಿ ವಿದ್ಯಾರ್ಥಿಗಳು ಈ ಮುಗಿದವರಾಗಿರ್ಬೋದು, ಪ್ರೆಸಿಡೆಂಟ್ ಆಗಿ ಅಭ್ಯಾಸ ಮಾಡ್ತಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು. ಒಟ್ಟಿನಲ್ಲಿ ನಗರದ ಪ್ರದೇಶಗಳಲ್ಲಿನ ದುಬಾರಿ ತರಬೇತಿ ಕೇಂದ್ರಗಳನ್ನು ಅವಲಂಬಿಸದೆ ಅಭಿದಯ ಮಹಾವಿದ್ಯಾಲಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷಾ ಸಿದ್ಧತೆಯನ್ನು ಮಾಡಿ ಉನ್ನತ ಹುದ್ದೆಗಳನ್ನು ಪಡೆಯಲಿ. ಜೊತೆಗೆ ರಾಜ್ಯದಲ್ಲಿ ತೃತೀಯ ಸಂಯೋಜಿತ ಮಹಾವಿದ್ಯಾಲಯ ನಮ್ಮ ಅಭಿದಯ ಪದವಿ ಮಹಾವಿದ್ಯಾಲಯ ಮುದ್ದೇಬಿಹಾಳದಲ್ಲಿ ಪ್ರಾರಂಭಿಸುತ್ತಿರುವುದಕ್ಕೆ ನಮಗೆ ಸಂತೋಷವಾಗುತ್ತಿದೆ ಎಂದು ಶಿಕ್ಷಣ ಸಂಸ್ಥೆ ಅಧ್ಯಕ್ಷರು ಮಲ್ಲಿಕಾರ್ಜುನ್ ಮದ್ರಿ ಅವರು ಹೇಳಿದರು. ಸೂರಜ್ ಸಾಲ್ದಾರ್, ನ್ಯೂಸ್ ಡೆಸ್ಕ್, ಸುನಾಮಿ ಟಿವಿ, ಮುದ್ದೇಬಿಹಾಳ್.